ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಾನು ಯಾವ ಥರ ರೆಡಿ ಆಗ್ತೀನಿ, ಎಲ್ಲಿ ಹೋಗ್ತಿದ್ದೀನಿ, ಯಾವ ದೇವಸ್ಥಾನ ಅಂತೇಳಿ ತೋರಿಸ್ತೀನಿ. ಗಾಯ್ಸ್, ಮೊದಲಿಗೆ ನಾನಿಲ್ಲಿ ಕಾಯ ಅವರೊಂದು ಟೋನರ್ ಹಾಕ್ಕೊತಾ ಇದ್ದೀನಿ. ಇದು ಕುಕುಂಬರ್ ಟೋನರ್ ಆಗಿದೆ, ತುಂಬ ಒಳ್ಳೆಯದು ಫೇಸಿಗೆ. ಈ ಥರ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ 80+ ಸನ್ಸ್ಕ್ರೀನ್ ಹಾಕ್ತಿದ್ದೀನಿ, UV ರೇಸ್. ಇದು ಲಿಂಕ್ ಬೇಕಿದ್ರೆ ಲಿಂಕ್ ಕೂಡ ಹಾಕ್ತೀನಿ. ಈ ಥರ ಹಾಕ್ಕೊಂಡು ನೀಟಾಗಿ ಮಸಾಜ್ ಕೊಡಿ. ನೀಟಾಗಿ ಮಸಾಜ್ ಕೊಟ್ಟು ಆದಮೇಲೆ ನಾನು ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಮೇಬಿಲೈನ್ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ, ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಐಬ್ರೋಸ್ ಹಾಕೋತಾ ಇದ್ದೀನಿ. ನಾನು ಹಾಕ್ಕೊಂತಿರೋ ಐಬ್ರೋಸ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಮಾತ್ರ ಎಲ್ಲರೂ ಬೈ ಮಾಡಿ ಅಂತ ಹೇಳ್ತೀನಿ. ಇದಾದಮೇಲೆ ಕಾಜಲ್ ಹಾಕೋತಾ ಇದ್ದೀನಿ. ಸುಮ್ಮನೆ ಲೈಟಾಗಿ ಹಾಕ್ಕೋತಾ ಇರೋದು. ನೆಕ್ಸ್ಟ್ ನಾನು ಸ್ವಲ್ಪ ಕಣ್ಣು ಅಡಿ ಕಾಜಲ್ ಹಾಕಿದ ಮೇಲೆ ಬ್ಲ್ಯಾಕ್ ಅಂತ ಅನಿಸುತ್ತೆ, ಸೊ ಸ್ವಲ್ಪ ಪೌಡರ್ ಟಚಪ್ ಕೊಟ್ಕೊತಾ ಇದ್ದೀನಿ. ನೋಡಿ, ಇದು ಈ ಥರ ಟಚಪ್ ಕೊಟ್ಕೊತಾ ಇದ್ದೀನಿ. ಪಾಂಡ್ಸ್ ಅವ್ರದ್ದು. ಇದು ಪಾಂಡ್ಸ್ ಅವ್ರದ್ದು ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್. ತುಂಬಾ ಒಳ್ಳೇದು ಫೇಸಿಗೆ ಅಂತ ಹೇಳ್ತೀನಿ ನಾನಂತೂ. ನೆಕ್ಸ್ಟ್ ಸ್ಟಿಕ್ಕರ್ ಹಾಕ್ಕೊತೀನಿ. ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪೋನಿಟೇಲ್ ಹಾಕ್ಕೊಂಡಿದ್ದೀನಿ. ನನ್ನ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಯಾವ ಥರ ಡ್ರೆಸ್ ಹಾಕ್ಕೊತಿದ್ದೀನಿ ತೋರಿಸ್ತೀನಿ, ನಿಮಗೆ ಲಿಂಕ್ ಕೂಡ ಅದಕ್ಕೆ ತೋರಿಸ್ಕೊಳ್ತೀನಿ. ಸೊ ರೆಡಿ ಆದಮೇಲೆ ಸಿಗ್ತೀನಿ. ಬಾಯ್. ನೋಡಿ ಗೈಸ್, ಇದು ನನ್ನ ಡ್ರೆಸ್ ಆಗಿದೆ. ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ. ನೋಡಿ, ಫುಲ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನಿಮಗೆ ಇದರದ್ದೊಂದು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ನೋಡಿ ಅಂತ ಹೇಳ್ತಾ. ಇದಕ್ಕೆ ಜಾಕೆಟ್ ಕೂಡ ಬರ್ತದೆ, ತುಂಬಾ ಚೆನ್ನಾಗಿರುತ್ತೆ ಜಾಕೆಟ್ ಹಾಕಿದ್ರೂ. ಜಾಕೆಟ್ ಬೇಡ ಅನ್ನೋರು ಹಾಕೋದು ಬೇಡ, ಜಾಕೆಟ್ ಬೇಕು ಅಂದ್ರೆ ಹಾಕೊಬೋದು. ನೋಡಿ, ಜಾಕೆಟ್ ಹಾಕೊಂಡು ತೋರಿಸ್ತೀನಿ. ನೋಡಿ ಗೈಸ್, ಜಾಕೆಟ್ ಹಾಕ್ಕೊಂಡು ಇನ್ನೂ ಒಂದು ಓವರ್ ಲುಕ್ ಬಂದಿದೆ. ಸೊ ಜಾಕೆಟ್ ಬೇಕು ಅಂದವರಿಗೆ ಜಾಕೆಟ್ ಹಾಕೊಬೋದು, ಬೇಡ ಅಂದವರಿಗೆ ಜಾಕೆಟ್ ಬೇಡ. ನನ್ನ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನನ್ನ ಫೈನಲ್ ಔಟ್ಪುಟ್. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಸಿಗ್ತೀನಿ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಲಕ್ಷ್ಮಿ ಅಂತೇಳಿ ಒಂದು ಆನೆಯನ್ನು ಸಾಕ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸಾಕ್ತಾ ಇರೋದು. ಸೊ ಆನೆಯನ್ನು ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ಆನೆಯನ್ನು ಕರ್ಕೊಂಡು ಈ ಥರ ರೋಡಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜನ ಅಂದರೆ ತುಂಬ ಜನ ಇದ್ದರು ಆಗಲೇ ನಾನು ನೋಡಬೇಕಾದ್ರೆ, ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ನೆಕ್ಸ್ಟ್ ನಾನು ಹೋಗಿದ್ದು ದೇವಸ್ಥಾನಕ್ಕೆ. ಆನ್ ದ ವೇ ಹೋಗ್ತಾ ಇದ್ದೀನಿ, ನಾನು ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದು.
ತುಂಬಾ ರಶ್ ಇದ್ದರು ದೇವಸ್ಥಾನದಲ್ಲಿ. ಬೆಳಿಗ್ಗೆ ಹೋಗಬೇಕಿತ್ತು, ಆ್ಯಕ್ಚುಲಿ ಸಂಜೆ ಆಗಿಬಿಡ್ತು ಹೋಗಬೇಕಾದ್ರೆ. ಸೊ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಹೇಳ್ಕೊಂಡು ನೀವೇ ನೋಡ್ತಿರ್ಬೋದು. ತುಂಬಾ ರಶ್ ಇದೆ ದೇವಸ್ಥಾನ. ನೋಡಿ ಇಲ್ಲಿ ದೇವಸ್ಥಾನ ಬಂತು, ಕ್ಯೂ ಅಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಅಂತ ಹೇಳ್ಕೊಂಡು. ತಿರುಪತಿಗೆ ಹೋಗೋ ಬದಲು ತುಮಕೂರಲ್ಲಿರೋರು ನೀವು ಇಲ್ಲೇ ಒಂದು ವಿಸಿಟ್ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕಟ್ಸಿರೋದು. ಆ್ಯಂಡ್ ಫ್ಲವರ್ ಡೆಕೋರೇಷನ್ ಅಂತೂ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ದೇವಸ್ಥಾನ ಅಂತ ಹೇಳ್ಕೊಂಡು. ಫ್ಲವರ್ ಡೆಕೋರೇಷನ್ನ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ ಅಂತ. ನೋಡಿ ಹೊಂಬಾಳೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಇದು ಎಲ್ಲ ರಾಮನ್ ಅವತಾರ, ವಿಷ್ಣು ದೇವರ ಅವತಾರಗಳು. ರಾಮ, ಕೃಷ್ಣ, ವಾಮನ ಎಲ್ಲ ಅವತಾರಗಳು ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನೆಕ್ಸ್ಟ್ ನಾವು ಹೋಗಿರೋದು ಒಳಗಡೆ. ಇಲ್ಲಿ ಎಲ್ಲ ದೇವ್ರದ್ದೊಂದು ಹೂವಿನ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನೋಡಿ ಇಲ್ಲಿ ವಿಷ್ಣು ದೇವರನ್ನ ಒಂದು ಹೂವಿನ ಅಲಂಕಾರ ಮಾಡಿಸಿದ್ದಾರೆ. ನೆಕ್ಸ್ಟ್ ನಾನು ನೋಡಿದ್ದು ಇಲ್ಲಿ ದೊಡ್ಡದಾಗಿ ಹೂವಿನ ಅಲಂಕಾರ ಮಾಡಿಸಿರುವಂಥದ್ದು. ಮೇನ್ ವಿಷ್ಣು ದೇವರಿಗೆ ಇಲ್ಲಿ ದೊಡ್ಡದಾಗಿ ಮಾಡಿಸಿದ್ದಾರೆ. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿದೆ. ಶುಗರ್ ಕೇನೆಲ್ಲ ಕಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಂಬು ಎಲ್ಲ ಹಾಕಿದ್ದಾರೆ. ಅಲ್ಲಿ ಮೇನ್ ಎಂಟ್ರೆನ್ಸ್ ದೇವರನ್ನು ತೋರ್ಸೋಕ್ಕೆ ಬಿಡಲಿಲ್ಲ. ಸೊ ನಾನು ಇಲ್ಲಿ ಬೇರೆ ಕಡೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಿಸಿದ್ದಾರೆ ಅಂತ ಹೇಳ್ಕೊಂಡು. ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಪಲ್ಲಕ್ಕಿ ಎಲ್ಲ ಡೆಕೋರೇಟ್ ಮಾಡಿ ದೇವರನ್ನು ಕೂಡಿಸ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿದೆ, ನೀವೇ ನೋಡ್ತಿರ್ಬೋದು. ಏಕಾದಶಿ ಮಾತ್ರ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಅಲ್ಲಿ ದೇವರಿಗೆ ಅಲಂಕಾರ ಎಲ್ಲ. 2 ಕಣ್ಣು ಸಾಲೆಲ್ಲ ನೋಡೋಕ್ಕೆ. ನೋಡಿ ಇಲ್ಲಿ ವಿಷ್ಣು ದೇವರು ಮಲಗಿರೋ ಒಂದು ಅವತಾರದಲ್ಲಿ ಒಂದು ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ರಶ್ ಇತ್ತು, ಜನ ಸಿಕ್ಕಾಪಟ್ಟೆ ಇದ್ದರು. ಸಂಜೆ ಆಫೀಸ್ ಮುಗಿಸ್ಕೊಂಡು ಎಲ್ಲರೂ ಬಂದಿದ್ದಾರೆ ದೇವಸ್ಥಾನಕ್ಕೆ ಅಂತೇಳಿ. ತುಂಬ ರಶ್ ಇದ್ದರು. ನೋಡಿದ್ದು ಯಾವ ಥರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ರು. ಇದಾದಮೇಲೆ ನಾವು ಪ್ರಸಾದ ಕೊಡ್ತಿದ್ವಿ, ಪ್ರಸಾದಕ್ಕೆ ಹೋದ್ವಿ. ನೋಡಿ ಪ್ರಸಾದ ಇರೋದು ಮಹಾಲಕ್ಷ್ಮಿ ನಗರದಲ್ಲಿ, ತುಮಕೂರಲ್ಲೇ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಟಾಟಾ, ಬಾಯ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.